ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ ನಿಮಗೋಸ್ಕರ ಈ ಒಂದು ರೀಡಿಂಗ್ ಅಂತ ಹೇಳ್ಬೋದು. ಮದುವೆ ಆಗಿದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂಡ್ ಸಂಬಂಧದಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ಜೊತೆಗೆ ಮಾತಾಡ್ತಾ ಇದ್ದೀರಾ, ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಒಂದು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಇದೊಂದು ಜನರಲ್ ಲವ್ ರೀಡಿಂಗ್ ಇರುತ್ತೆ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಅದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಟವರ್ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜುಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಬ್ಲಾಕ್ ಟರ್ಮಲಿನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ. ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜುಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 7 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಬಾಟಮ್ ಆಫ್ ದಿ ಕಾರ್ಡ್ 7 ಆಫ್ ವ್ಯಾಂಡ್ಸ್ ಇದೆ, ನೈಟ್ ಆಫ್ ಸೋರ್ಡ್ಸ್, ಓಕೆ, ಏಸ್ ಆಫ್ ಪೆಂಟಿಕಲ್ಸ್ ಅಂಡ್ ಐ ಹ್ಯಾವ್ 10 ಆಫ್ ಸೋರ್ಡ್ಸ್. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ನಿಮ್ಮ ವ್ಯಕ್ತಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ ನಿಮ್ಮ ಜೊತೆಗೆ ತುಂಬಾನೇ ಪ್ರಾಮಾಣಿಕವಾಗಿದ್ದಾರೆ, ಲಾಯಲ್ ಆಗಿದ್ದಾರೆ, ತುಂಬಾನೇ ಟ್ರಸ್ಟ್ ಮಾಡ್ತಾರೆ, ನಿಮ್ಮನ್ನ ತುಂಬಾನೇ ಬಿಲೀವ್ ಮಾಡ್ತಾರೆ, ನಿಮ್ಮನ್ನ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಸಂಬಂಧದಲ್ಲಿ, ನಿಮ್ಮ ಜೊತೆಗೆ, ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ ಅಂಡ್ ನಿಮಗೆ ತುಂಬಾನೇ ಡ್ರೀಮ್ಸ್ ಇದೆ. ಆಕ್ಚುಲಿ ನನ್ನ ಲೈಫು ಈ ತರ ಇರಬೇಕು, ನಿಮ್ಮ ಆಂಬಿಷನ್ ಮೇಲೆ ಆಗಿರ್ಬೋದು, ನಿಮ್ಮ ಕರಿಯರ್ ಮೇಲೆ ಆಗಿರ್ಬೋದು, ನಿಮ್ಮ ಪ್ಯಾಷನ್ ಮೇಲೆ ಆಗಿರ್ಬೋದು. ಸೊ ನಿಮ್ಗೆ ತುಂಬಾನೇ ಲೈಕ್ ಡ್ರೀಮ್ಸ್ ಇದೆ. ಆ ಒಂದು ಡ್ರೀಮ್ಸ್ ನ ನಿಮ್ಮ ವ್ಯಕ್ತಿ ಅನ್ಕೊಳ್ತಾ ಇದ್ರೆ, ನಾನು ನನ್ನ ವ್ಯಕ್ತಿಯ ಡ್ರೀಮ್ಸ್ ಅನ್ನ ನಾನು ಫುಲ್ಫಿಲ್ ಮಾಡಬೇಕು, ಅವ್ರಿಗೋಸ್ಕರ ನಾನು ಇರಬೇಕು, ನನ್ನ ಜೊತೆಗೆ ಆ ಒಂದು ವ್ಯಕ್ತಿ ಕಷ್ಟದಲ್ಲೂ ಇದ್ದಾರೆ, ಸುಖದಲ್ಲೂ ಇದ್ದಾರೆ, ಪ್ರತಿಯೊಂದರಲ್ಲೂ ಕೂಡ ಆ ಒಂದು ವ್ಯಕ್ತಿ ಭಾಗಿಯಾಗಿದ್ದಾರೆ ನನ್ನ ಜೀವನದಲ್ಲಿ. ಸೊ ಐ ವಾಂಟ್ ಟು ಟೇಕ್ ದಿಸ್ ಪರ್ಸನ್ ರೆಸ್ಪಾನ್ಸಿಬಿಲಿಟಿ, ಅವರ ಜವಾಬ್ದಾರಿ ನಾನ್ ತಗೊಳ್ಬೇಕು ಅಂತ ಇಲ್ಲಿ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ತುಂಬಾನೇ ನಿಮ್ಮ ವ್ಯಕ್ತಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದಿರಾ, ಅದೆಲ್ಲಾನು ಕೃತಜ್ಞತೆಗಳು ನಿಮ್ಮ ವ್ಯಕ್ತಿಗೆ ಇದೆ, ತುಂಬಾನೇ ಗ್ರಾಟಿಟ್ಯೂಡ್ ನ ಪಡ್ತಾರೆ ಅಂತ ಹೇಳ್ಬೋದು. ಲೈಕ್ ನಿಮ್ಮ ವ್ಯಕ್ತಿ ಯಾವ ತರ ಇದಾರೆ ಅಂದ್ರೆ, ಎಕ್ಸಾಕ್ಟ್ಲಿ ನೀವು ಅವ್ರಿಗೆ ಯಾವಾಗ್ಲೂ ಕೂಡ ಹೆಲ್ಪ್ ಮಾಡ್ತಾನೆ ಇರ್ತೀರಾ. ಸೊ ನಾಟ್ ಓನ್ಲಿ ಫಿನಾನ್ಷಿಯಲಿ, ಪ್ರತಿಯೊಂದು ಜಾಗದಲ್ಲೂ ನಿಮ್ಮ ವ್ಯಕ್ತಿಗೆ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಅವರ ಫಸ್ಟ್ ತಿರುಗಿ ನೋಡೋದೇ ನಿಮ್ಮನ್ನ. ಸೊ ಅವ್ರಿಗೇನೆ ಕಷ್ಟ ಬಂದ್ರು, ಸುಖ ಬಂದ್ರು, ಯಾವಾಗ್ಲೂ ಕೂಡ ಅವರು ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ತಾರೆ. ಅಂಡ್ ಯಾವಾಗ್ಲೂ ಕೂಡ ನೀವು ಅವ್ರಿಗೆ ಸಲಹೆಗಳನ್ನ ಕೊಡ್ತಾ ಇರ್ತೀರಾ, ಮೋಟಿವೇಟ್ ನ ಮಾಡ್ತಾ ಇರ್ತೀರಾ, ಹೆಲ್ಪ್ ಮಾಡ್ತಾ ಇರ್ತೀರಾ. ಇದೆಲ್ಲಾನು ನೋಡಿದಾಗ ನಾನು ತುಂಬಾ ಅದೃಷ್ಟ ಮಾಡಿದೀನಿ ನನ್ನ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬರೋದಕ್ಕೆ. ಯಾಕೆಂತಂದ್ರೆ ಅಂದ್ರೆ ನಿಮ್ಮ ವ್ಯಕ್ತಿ 0 ಆಗಿರುವಂತ ಸಮಯದಲ್ಲೂ ಕೂಡ ನೀವು ತುಂಬಾನೇ ನಿಮ್ಮ ವ್ಯಕ್ತಿಗೆ ಕಷ್ಟಕ್ಕಾಗಿದ್ದೀರಾ. ಸೊ ಇದೆಲ್ಲಾನು ಕೂಡ ನೋಡಿದಾಗ ನಾನು ಈ ಒಂದು ವ್ಯಕ್ತಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾಕಂತಂದ್ರೆ ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ, ನೀವು ನಿಮ್ಮ ವ್ಯಕ್ತಿಗೆ ಏನ್ ಹೆಲ್ಪ್ ಮಾಡ್ತಾ ಇದ್ರಿ ಇವಾಗ ಇನ್ ರಿಟರ್ನ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಅದು ಕೂಡ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ನಾನು ಅವ್ರಿಗೆ ಏನು ಹೆಲ್ಪ್ ಮಾಡಲ್ಲ, ಅವರು ನನ್ನ ಕೇಳ್ದಾಗೆಲ್ಲ ಹೆಲ್ಪ್ ಮಾಡ್ತಾರೆ. ಬಟ್ ಎಷ್ಟು ಪ್ರೀತಿ ಇಟ್ಕೊಂಡಿರ್ಬೋದು ನನ್ನ ಮೇಲೆ, ಎಷ್ಟು ಲವ್ ಇದೆ ನನ್ನ ಮೇಲೆ, ಎಷ್ಟು ಕೇರ್ ಇದೆ ಅವ್ರಿಗೆ ನನ್ನ ಮೇಲೆ. ಇನ್ ರಿಟರ್ನ್ ಅವ್ರೇನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇನ್ ರಿಟರ್ನ್ ಏನು ಕೂಡ ನೀವು ಕೊಟ್ಟರು ದುಡ್ಡು ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ವಾಪಸ್ ನೀವು ಕೇಳೋದಿಲ್ಲ, ಅವ್ರಾಗ ಕೊಡೋವರೆಗೂ. ಇದೆಲ್ಲಾನು ಗಮನಿಸ್ತಾ ಇರುವಾಗ ನಿಮ್ಮ ವ್ಯಕ್ತಿಗೆ ಅನ್ಸುತ್ತೆ, ಸೊ ಎಸ್, ಈ ತರ ವ್ಯಕ್ತಿ ನನ್ನ ಜೀವನದಲ್ಲಿ ಇರಬೇಕು, ಈ ಒಂದು ವ್ಯಕ್ತಿನ ನಾನು ಉಳಿಸ್ಕೊಳ್ಬೇಕು, ಆದಷ್ಟು ನಾನು ಈ ಒಂದು ವ್ಯಕ್ತಿಗೆ ಟೈಮ್ ಕೊಡ್ಬೇಕು. ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ತುಂಬಾ ವರ್ಕ್ ಅಲ್ಲಿ ಬ್ಯುಸಿ ಇದ್ದಾರೆ ಅಂತ ಅಂದ್ರೆ, ನಥಿಂಗ್ ಟು ವರಿ, ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ನಿಮಗೋಸ್ಕರನೇ ಆ ಒಂದು ವ್ಯಕ್ತಿ ಜೀವನದಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳ್ಬೋದು.
ಸೊ ತುಂಬಾನೇ ಆ ಒಂದು ವ್ಯಕ್ತಿ ಟ್ರೈ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನಿಮ್ಗೇನಾದ್ರೂ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡಬೇಕು ಅಂತ. ಸೊ ನಿಮ್ಮ ಪ್ಯಾಷನ್ ಆಗಿರ್ಬೋದು, ನಿಮ್ಮ ಡ್ರೀಮ್ಸ್ಗಳೆಲ್ಲದಕ್ಕೂ ಅವ್ರು ಫುಲ್ಫಿಲ್ ಮಾಡ್ಬೇಕಂತ ಇದ್ದಾರೆ, ನಿಮ್ಮ ಎಲ್ಲ ಆಸೆಗಳನ್ನ ಈಡೇರಿಸ್ಬೇಕಂತ ಇದ್ದಾರೆ. ಸೊ ತುಂಬಾನೇ ಅವ್ರಿಗೆ ಫೀಲ್ ಆಗ್ತಿದೆ ದಟ್ ನನ್ನ ವ್ಯಕ್ತಿ ಜೊತೆಗೆ ನಾನು ತುಂಬಾ ಚೆನ್ನಾಗಿರ್ಬೇಕು, ತುಂಬಾ ರೊಮ್ಯಾಂಟಿಕ್ ಆಗಿರ್ಬೇಕು. ಸೊ ಯಾವಾಗ್ಲೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಬಂದಾಗೆಲ್ಲ ವರ್ಕ್ ಪ್ರೆಷರ್ ಅಲ್ಲೇ ಇರ್ತಾರೆ, ವರ್ಕ್ ಬಗ್ಗೆನೇ ಮಾತಾಡ್ತಿರ್ತಾರೆ ಕೆಲವೊಂದ್ಸತಿ. ಇದೆಲ್ಲ ನೋಡಿದಾಗ ನಿಮ್ಗೆ ಅನ್ಸುತ್ತೆ ನನ್ನ ವ್ಯಕ್ತಿಗೆ ಏನು ವರ್ಕಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ, ಅವ್ರಿಗೇನೋ ಫೀಲಿಂಗ್ಸ್ ಇಲ್ವಾ, ಲೈಕ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರೋದಿಲ್ವಾ ಅಂತ ನಿಮಗೂ ಕೂಡ ತುಂಬಾ ಸತಿ ಅನ್ಸಿದೆ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಆಸೆ ಪಟ್ಟ ಹಾಗೆ ಅವರು ಇರ್ತಾರೆ, ಬದುಕ್ತಾರೆ ನಿಮ್ಮ ಜೊತೆಗೆ ಅಂತ ಹೇಳ್ಬೋದು. ಸೊ ರೊಮ್ಯಾಂಟಿಕ್ ಆಗಿ ನಿಮ್ಮ ವ್ಯಕ್ತಿ ನಿಮ್ ಜೊತೆಗೆ ಇರ್ತಾರೆ. ರೊಮ್ಯಾಂಟಿಕ್ ಇನ್ ದ ಸೆನ್ಸ್ ಇಟ್ ಇಸ್ ನಾಟ್ ಅಬೌಟ್ ಅ ಸೆಕ್ಸುವಲ್ ಇಂಟಿಮೆಸಿ, ಇಟ್ ಇಸ್ ಸಮಥಿಂಗ್ ಆ ಲವ್, ಆ ಬಾಂಡಿಂಗ್, ಆ ಸಲಹೆಯಿಂದ ಮಾತಾಡೋದಾಗಿರ್ಬೋದು. ಸೊ ಇದೆಲ್ಲಾನು ಕೂಡ ರೊಮ್ಯಾನ್ಸ್ ಅಂತಾನೆ ಹೇಳ್ತಾರೆ. ಸೊ ತುಂಬಾ ಜನ ಕಮೆಂಟ್ ಅಲ್ಲಿ ಆಗ್ತೀರಾ ಮ್ಯಾಮ್ ರೊಮ್ಯಾನ್ಸ್ ಅಂದ್ರೆ ಈ ತರ ಏನು ಅದು ಅಂತ. ಸೊ ಅದಕ್ಕೊಂದು ಕ್ಲಾರಿಟಿ. ಓಕೆ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ನ ಮೀಟ್ ಮಾಡಬೇಕು, ತುಂಬಾನೇ ಟೈಮ್ ಸ್ಪೆಂಡ್ ಮಾಡಬೇಕು, ತುಂಬಾನೇ ಅವ್ರಿಗೆ ಫೀಲಿಂಗ್ಸ್ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ 10 ಆಫ್ ಸೋರ್ಸ್ ಇರೋದ್ರಿಂದ और आई थिंक दिस पर्सन इज इन अ पेन, ಬರ್ಡನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಆಗ್ಲೇ ಹೇಳ್ದಂಗೆ ಫಿನಾನ್ಷಿಯಲಿ, ಮೆಂಟಲಿ ತುಂಬಾನೇ ಕೊರಗ್ತಾ ಇದ್ದಾರೆ, ತುಂಬಾನೇ ಬರ್ಡನ್ ಆಗ್ತಾ ಇದ್ದಾರೆ. ಸೊ ಅವರ ಸೇವಿಂಗ್ಸ್ ಅಂತ ಅವ್ರ ಲೈಫಲ್ಲಿ ಏನು ಕೂಡ ನಡೀತಾ ಇಲ್ಲ. ಇದೆಲ್ಲಾನು ಕೂಡ ಗಮನಿಸಿದಾಗ ನಿಮ್ಮ ವ್ಯಕ್ತಿಗೆ ಅನ್ಸುತ್ತೆ ದಟ್ ನನ್ನ ಜೀವನದಲ್ಲಿ ಏನೂ ಇಲ್ಲ. ಸೊ ನಿಮ್ಮನ್ನ ಅವರು ಹೋಲಿಕೆ ಮಾಡ್ಕೊಂಡ್ರೆ ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದೀರಾ, ನೀವೆಲ್ಲ ಅನುಕೂಲವಾಗಿದ್ದೀರಾ. ಬಟ್ ಈ ಒಂದು ವ್ಯಕ್ತಿಯ ಲೈಫಲ್ಲಿ ಅಥವಾ ಅವರ ಮನೆ ಕಡೆ ಸ್ವಲ್ಪ ತುಂಬಾನೇ ಡಲ್. ಇದೆಲ್ಲಾನು ನೋಡಿದಾಗ ಹೌದು, ನನ್ನ ವ್ಯಕ್ತಿ ನನ್ನನ್ನು ಏನಕ್ಕೆ ಇಷ್ಟಪಡ್ತಾರೆ, ಅಷ್ಟು ಪ್ರೀತಿ ನನಗೆ ಕೊಡ್ತಾರೆ, ಯಾವ್ದನ್ನು ಕೂಡ ಅವರು ಲೈಕ್ ಏನೋ ನೀನೇನ್ ಮಾಡಿದೆ ನನಗೆ ಅಂತ ಯಾವತ್ತಾದ್ರೂ ಒಂದು ದಿನಾನು ಪ್ರಶ್ನೆ ಮಾಡಿಲ್ಲ. ಈ ತರ ನಾನು ಎಷ್ಟು ಇಷ್ಟಪಡಬಹುದು ನನ್ನ ಅವರು, ಈ ತರ ಎಲ್ಲಾನು ಗಮನಿಸ್ತಾರೆ ಅಂತ ಹೇಳ್ಬೋದು. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಫಾರ್ ಎವರ್. ಅದೇನೇ ಆಗಿರ್ಲಿ ನಿಮಗೋಸ್ಕರ ರಿಸ್ಕ್ ನ ತಗೊಳ್ತಾರೆ, ಫೈಟ್ ಮಾಡ್ತಾರೆ, ಸ್ಯಾಕ್ರಿಫೈಸ್ ಮಾಡ್ತಾರೆ. ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಒಂದು ವ್ಯಕ್ತಿ ರೆಡಿ ಇದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಬ್ಲ್ಯಾಕ್ ಟರ್ಮಲಿನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲೇ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ವೀಲ್ ಆಫ್ ಫಾರ್ಚೂನ್ ಬಾಟಮ್ ಆಫ್ ದಿ ಕಾರ್ಡ್ ಇದೆ. ಐ ಹ್ಯಾವ್ ಸ್ಟಾರ್, ವಾವ್, ಪೇಜ್ ಆಫ್ ಪೆಂಟಿಕಲ್ಸ್, 6 ಆಫ್ ಕಪ್ಸ್, ಪೇಜ್ ಆಫ್ ವ್ಯಾನ್ಸ್, 4 ಆಫ್ ಕಪ್ಸ್, ಅದರ ಜೊತೆಗೆ ಐ ಹ್ಯಾವ್ ಕ್ವೀನ್ ಆಫ್ ವ್ಯಾನ್ಸ್. ಓಕೆ, ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ, ನಿಮ್ಮ ವ್ಯಕ್ತಿ ಐ ಥಿಂಕ್ ದಿಸ್ ಪರ್ಸನ್ ಇಸ್ ವೆರಿ ಅಟ್ರಾಕ್ಟೆಡ್ ಟು ಯು ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರೀತಿಯಲ್ಲಿ ಬಿದ್ದ್ಬಿಟ್ಟಿದ್ದಾರೆ, ತುಂಬಾನೇ ನಿಮ್ಮನ್ನ ನೋಡಿದಾಗ ಎಲ್ಲಾನು ಕೂಡ ಅವ್ರು ಅಟ್ರಾಕ್ಟ್ ಆಗ್ತಾ ಬರ್ತಾ ಇದ್ದಾರೆ. ಅಂಡ್ ಪ್ರತಿಯೊಂದಲ್ಲೂ ಕೂಡ ನಿಮ್ಮ ಒಂದು ಏನ್ ಹೇಳ್ತಾರೆ ಲೈಕ್ ಅಟ್ರಾಕ್ಷನ್ ಅಂದ ತಕ್ಷಣ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಫಿಸಿಕಲ್ ಅಟ್ರಾಕ್ಷನ್, ಇಟ್ ಈಸ್ ಆಲ್ ಅಬೌಟ್ ದ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡಿದಾಗ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಬಿಹೇವಿಯರ್ ಅಂಡ್ ನೀವು ಮಾತಾಡುವಂತ ರೀತಿ ಆಗಿರ್ಬೋದು, ಹೌ ಯು ಕನ್ವೆ ಅಲ್ವಾ, ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಗಮನಿಸ್ತಾ ಇದ್ದಾರೆ. ಡೇ ಬೈ ಡೇ ನೀವು ತುಂಬಾನೇ ಬದಲಾಗ್ತಾ ಇದ್ದೀರಾ ಅಂದ್ರೆ ಒಳ್ಳೆ ರೀತಿನಲ್ಲಿ ಬದಲಾಗ್ತಾ ಇದ್ದೀರಾ. ಸೊ ನಿಮ್ಮನ್ನ ಫಸ್ಟ್ ಟೈಮ್ ನಿಮ್ಮ ವ್ಯಕ್ತಿ ಭೇಟಿ ಮಾಡಿದ್ದಕ್ಕೂ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ನೋಡ್ತಾ ಇರೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಬದಲಾವಣೆ ಆಗಿದೆ, ನಿಮ್ಮ ಬಿಹೇವಿಯರ್ ಅಲ್ಲಿ ಬದಲಾವಣೆಗಳಾಗಿದೆ. ಸೊ ಒಂದು ಫ್ಯಾಮಿಲಿಗೆ ಹೋಗ್ತಾ ಇದ್ದೀರಾ ಅನ್ನುವಾಗ, ಒಂದು ಪ್ರೀತಿ ಜೊತೆಗೆ ನಾವು ಸಂಬಂಧನ ಉಳಿಸ್ಕೊಳ್ತಾ ಇದೀವಿ ಅಂತ ನೋಡುವಾಗ ನಿಮ್ಮ ವ್ಯಕ್ತಿ ಗಮನಿಸ್ತಾ ಇದ್ರೆ ನಿಮ್ಗೆ ತುಂಬಾನೇ ತಾಳ್ಮೆ ಬರ್ತಾ ಇದೆ, ತುಂಬಾನೇ ಖುಷಿಯಾಗಿರ್ತೀರಾ. ಏನೇ ಹೇಳ್ಬೇಕಂದ್ರೂ ಕೂಡ ನಿಮ್ಮ ವ್ಯಕ್ತಿಗೆ ನೀವು ಸರಿಯಾಗಿ ಅದನ್ನ ಕರೆಕ್ಟ್ ಆಗಿ ಮಾತಾಡಿ ಅಲ್ಲಿಂದಲೇ ಬಗೆಹರಿಸ್ಕೊಳ್ತೀರಾ. ಇದೆಲ್ಲಾನು ನೋಡಿದಾಗ ನಿಮ್ಮ ವ್ಯಕ್ತಿಗೆ ತುಂಬಾನೇ ಅಪ್ರಿಶಿಯೇಟ್ ಮಾಡಬೇಕು ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಕ್ತಿಗಿಂತ ನೀವು ತುಂಬಾನೇ ಚಿಕ್ಕವರಿದ್ದೀರಾ, ನೀವು ತುಂಬಾನೇ ಮೆಚೋರ್ ಆಗ್ತಾ ಇದ್ದೀರಾ. ಅದನ್ನೆಲ್ಲ ನೋಡಿದಾಗ ನನ್ನ ವ್ಯಕ್ತಿ ತುಂಬಾ ಮೆಚೋರಿಟಿ ಬರ್ತಾ ಇದೆ, ಮೆಚೋರ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ ತಪ್ಪು ಯಾವುದು ಸರಿ ಯಾವುದು. ಅಂಡ್ ಇವಾಗ ಅವ್ರಿಗೆ ಅವರ ಲೈಫ್ ನ ನಿಭಾಯಿಸಕ್ಕೆ ಅವ್ರಿಗೆ ಶಕ್ತಿ ಇದೆ. ಸೊ ಇವಾಗ ನನ್ನ ವ್ಯಕ್ತಿಗೆ ನಾನು ಒಂದು ಕಮಿಟ್ಮೆಂಟ್ ಅಂತ ಕೊಡ್ಬೋದು. ಲೈಕ್ ಕಮಿಟ್ಮೆಂಟ್ ಇನ್ ದ ಸೆನ್ಸ್ ಇದೊಂದು ಮ್ಯಾರೇಜ್ ಕಮಿಟ್ಮೆಂಟ್. ಇಷ್ಟು ದಿನಗಳ ಕಾಲ ನೀವೊಂದು ಇಮ್ಮೆಚೋರ್ ಆಗಿದ್ರಿ, ತುಂಬಾನೇ ಲೈಕ್ ಒಂಥರ ಕಿಡ್ನೆಸ್ ಇತ್ತು, ನಿಮ್ಮ ಮುಗ್ಧತೆ ಇತ್ತು. ಇವಾಗ ಆ ಒಂದು ಮುಗ್ಧತೆ ಜೊತೆಗೆ ಒಂದು ಮೆಚೋರಿಟಿ ಬರ್ತಾ ಇದೆ. ಇದನ್ನ ನೋಡಿದಾಗ ಎಸ್, ಇವರು ಇವಾಗ ಪರ್ಫೆಕ್ಟ್ ಆಗಿದ್ದಾರೆ ನನ್ನ ಮನೆಯಲ್ಲಿ ಒಬ್ರಾಗೋದಿಕ್ಕೆ, ಒಂದು ಫ್ಯಾಮಿಲಿಯಲ್ಲಿ ಇವಾಗ ನನ್ನ ಜೀವನದಲ್ಲಿ ಒಂದು ಒಬ್ರಾಗೋದಿಕ್ಕೆ ಇವತ್ತು ಅವರು ರೆಡಿ ಆಗಿದ್ದಾರೆ, ರೆಡಿ ಆಗ್ತಾ
ಆಗ್ತಾ ಇದ್ದಾರೆ. ಇದನ್ನ ನೋಡಿದಾಗ ತುಂಬಾನೇ ಅಪ್ರಿಶಿಯೇಟ್ ಮಾಡ್ಬೇಕು ಅಂತಾರೆ ಅನ್ಸುತ್ತೆ ಅವ್ರಿಗೆ, ಪ್ರೌಡ್ ಫೀಲ್ ಮಾಡ್ತಾರೆ. ಸೊ ಮುಂಚೆ ತರ ಎಲ್ಲ ನೀವು ಹಳೆ ವಿಚಾರಗಳನ್ನ ಎತ್ಕೊಂಡು ಜಗಳ ಮಾಡಲ್ಲ, ಮುನಿಸ್ಕೊಳ್ಳಲ್ಲ, ಬೇಜಾರ್ ಮಾಡ್ಕೊಳ್ಳಲ್ಲ. ಸೊ ಇವಾಗ ಮೆಚಾರಿಟಿಯಿಂದ ಎಲ್ಲಾನು ಕೂಡ ನಿಭಾಯಿಸ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಸೊ ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ, ಹೆಮ್ಮೆ ಫೀಲ್ ಮಾಡ್ತಾರೆ. ಲೈಕ್ ಏನೋ ಈ ಒಂದು ವ್ಯಕ್ತಿನ ನಾನು ಬದಲಾಯಿಸಿದೀನಿ, ಪ್ರೀತಿಯಿಂದ ಎಲ್ಲಾನು ಕೂಡ ಸಾಧ್ಯ ಆಗತ್ತೆ. ಸೊ ನೀವ್ ಎಷ್ಟು ಪ್ರೀತಿ ಮಾಡ್ತಾ ಇದ್ರಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ಈ ಒಂದು ವ್ಯಕ್ತಿಗೆ ಲೈಕ್ ದಿಸ್ ಪರ್ಸನ್ ಹ್ಯಾವಿಂಗ್ ತುಂಬಾ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ, ತುಂಬಾನೇ ಎಮೋಷನ್ಸ್ ಇದೆ, ಸೆಂಟಿಮೆಂಟ್ ಇದೆ. ಬಟ್ ಅವರು ಆ ಸೆಂಟಿಮೆಂಟ್ ನ ಎಕ್ಸ್ಪ್ರೆಸಿವ್ ಮಾಡ್ಕೊಳ್ಳಲ್ಲ. ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈ ಒಂದು ವ್ಯಕ್ತಿಗೆ ಹೇಗೆ ಅಂತ ಗೊತ್ತೂ ಇಲ್ಲ. ಸೊ ಅವ್ರು ಯಾವತ್ತಿಗೂ ಕೂಡ ನಾನಿನ್ನ ಪ್ರೀತಿ ಮಾಡ್ತೀನಿ, ಕೇರ್ ಮಾಡ್ತೀನಿ, ಮದ್ವೆ ಆಗ್ತೀನಿ, ಈ ತರ ಎಲ್ಲಾನು ಕೂಡ ಬಾಯಿ ಬಿಟ್ಟು ಹೇಳಲ್ಲ. ಬಟ್ ಅವರ ಒಂದು ಆಕ್ಷನ್ ಅಲ್ಲಿ, ಅವರು ನಿಮ್ಮ ಜೊತೆಗೆ ನಡ್ಕೊಳ್ಳೋ ರೀತಿನಲ್ಲಿ ಅರ್ಥ ಆಗತ್ತೆ. ಹೌದು, ನನ್ನ ವ್ಯಕ್ತಿ ನನ್ನ ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ, ನನ್ನ ಎಲ್ಲೂ ಬಿಟ್ಟು ಹೋಗಲ್ಲ, ನನ್ನ ಜೀವನ ದಾರಿಯಲ್ಲಿ ಅವರು ನಡ್ಕೊಂಡು ಬರ್ತಾರೆ ಅಂತ ಕೂಡ ನಿಮ್ಗೆ ಅನ್ಸುತ್ತೆ. ಬಟ್ ಈ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ, ಹೌದು ಈ ಒಂದು ವ್ಯಕ್ತಿನೇ ನನಗೆ ಪರ್ಫೆಕ್ಟ್ ಆದಂತ ಜೋಡಿ, ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇರೋದೇ ನನ್ನ ಒಂದು ಧೈರ್ಯ, ಅದೃಷ್ಟ ಎಲ್ಲಾನು ನೀವೇ ಆಗಿದ್ರಿ, ಇಡೀ ಸರ್ವಸ್ವನೇ ನಿಮ್ಮ ವ್ಯಕ್ತಿಗೆ ನೀವಾಗಿದ್ದೀರಾ ಇವಾಗ. ಸೊ ತುಂಬಾನೇ ಯೋಚನೆ ಮಾಡ್ತಾರೆ, ನನ್ನ ವ್ಯಕ್ತಿ ಎಷ್ಟು ಬದಲಾಗಿದ್ದಾರೆ, ಎಷ್ಟು ಖುಷಿ ಆಗತ್ತೆ ಅವರ ಬದಲಾವಣೆಗಳನ್ನ ನೋಡೋದಕ್ಕೆ. ಅಂದ್ರೆ ಅವರು ನಿಮ್ಮನ್ನ ತಿದ್ದುತ್ತಾನೆ ಬಂದಿದ್ದಾರೆ, ಎಲ್ಲಿ ತಪ್ಪು ಮಾಡಿದಾಗ ತಪ್ಪು ಎಲ್ಲಾನು ಕೂಡ ನಿಮ್ಗೆ ಅವರು ಹೇಳ್ಕೊಟ್ಟಿದ್ದಾರೆ. ಜೀವನದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಅಂಡ್ ಜೀವನದಲ್ಲಿ ಹೇಗಿರ್ಬೇಕು, ಹೇಗ್ ಬದುಕಬೇಕು, ಒಂದು ಸಂಬಂಧದ ವ್ಯಾಲ್ಯೂ ಏನು, ಪ್ರತಿಯೊಂದನ್ನು ಕೂಡ ಇವಾಗ ನೀವು ತುಂಬಾ ಚೆನ್ನಾಗಿ ಅಚ್ಚಕಟ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ನಾವ್ ದಿಸ್ ಇಸ್ ದ ರೈಟ್ ಟೈಮ್ ಟು ಗೆಟ್ ಮ್ಯಾರಿ ಅನ್ನೋದು ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಮ್ಯಾರಿ ಯು ವೆರಿ ಸೂನ್ ಅಂತ ಕಾಣಿಸ್ತಾ ಇದೆ. ಸೊ ತುಂಬಾ ಬೇಗ ನಾನು ಮದ್ವೆ ಆಗ್ಬೇಕು, ತುಂಬಾ ಬೇಗ ನನ್ನ ವ್ಯಕ್ತಿ ಹತ್ರ ನಾನು ಮ್ಯಾರೇಜ್ ಬಗ್ಗೆ ಪ್ರಪೋಸಲ್ಸ್ ನ ಇಡಬೇಕು. ಎಲ್ಲೋ ಒಂದು ಕಡೆ ಅವರ ಮನೆಯವ್ರಿಗೂ ಕೂಡ ಗೊತ್ತಿದೆ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಇದ್ದಾರೆ ಅಂತ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಗೆಟ್ ಮ್ಯಾರಿ ವಿತ್ ಯು. ಸೊ ಮ್ಯಾರೇಜ್ ಅಂತ ಆದ್ರೆ ಅದು ನಿಮಗೆ ಆಗ್ತಾರೆ, ನಿಮ್ಮ ಜೊತೆನೆ ಆಗ್ತಾರೆ. ಸೊ ಇದು ನನಗೆ ಕಾಣಿಸ್ತಾ ಇದೆ. ಸೊ ವೀಲ್ ಆಫ್ ಫಾರ್ಚೂನ್ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ, ದೇರ್ ಈಸ್ ಅ ಡಿವೈನ್ ಟೈಮಿಂಗ್. ಸೊ ಎಲ್ಲಾನು ಕೂಡ ನೀವು ಅದನ್ನೇ ಮ್ಯಾನಿಫೆಸ್ಟ್ ಮಾಡಿದಿರಾ. ನನ್ನ ವ್ಯಕ್ತಿ ಆದಷ್ಟು ಬೇಗ ನನ್ನ ಮದ್ವೆ ಆಗ್ಬೇಕು, ಆದಷ್ಟು ಬೇಗ ನಾವಿಬ್ರು ಜೋಡಿ ಆಗ್ಬೇಕು, ಸಪ್ತಪದಿ ತುಳಿಬೇಕು, ಅದೆಲ್ಲಾನು ಆಸೆಗಳಿದೆ, ನಿಮ್ಗೂ ಇದೆ ಅವ್ರಿಗೂ ಇದೆ. ಸೊ ಇಬ್ರು ಕೂಡ ದೇವ್ರ ಹತ್ರ ಪ್ರೇ ಮಾಡ್ತಾನೆ ಇದ್ದೀರಾ. ಒಂದ್ ಕಡೆ ಅವ್ರು ಪ್ರೇ ಮಾಡ್ತಾ ಇದಾರೆ, ಇನ್ನೊಂದ್ ಕಡೆ ನೀವ್ ಪ್ರೇ ಮಾಡ್ತಾ ಇದ್ದೀರಾ. ಸೊ ನಿಮ್ಮನ್ನ ಇವಾಗ ಬ್ಲೆಸ್ ಮಾಡ್ತಾ ಇದಾರೆ ದೇವ್ರು, ಯೂನಿವರ್ಸ್ ನಿಮ್ಮನ್ನ ಬ್ಲೆಸ್ ಮಾಡ್ತಾ ಇದಾರೆ. ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ವಿತಿನ್ 9 months ಅಥವಾ 12 months ಒಳಗಡೆ ದಿಸ್ ಪರ್ಸನ್ ವಾಂಟ್ಸ್ ಟು ಗೆಟ್ ಮ್ಯಾರಿ. ತುಂಬಾ ಬೇಗ ಎನರ್ಜಿ ಇದೆ. ಮೇ ಬಿ 12 months ಗಿಂತ ಒಂದು 6 to 7 months ಒಳಗಡೆನೂ ಕೂಡ ನಿಮ್ಮ ಇಬ್ಬರ ಮದ್ವೆ ಆಗಬಹುದು ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಗೈಸ್.